ನಮಸ್ಕಾರ, ನಾನು ಪ್ರವೀಣ್ ಅಂತ. ನಾನು ಇರೋ ಪ್ರದೇಶ ಚಾಮರಾಜಪೇಟೆ. ನನ್ನೊಂದು ಹಾಬಿ ದಸರಾ ಬೊಂಬೆಗಳನ್ನು ಸ್ವಲ್ಪ ಸ್ಪೆಷಲ್ ಆಗಿ ಇಡಬೇಕು ಅಂಥೇಳಿ ನನ್ನದೊಂದು. ಸೊ ಈ ಸರಿ ನಾನು ಇಟ್ಟಿರೋದು 2025ನಲ್ಲಿ ಆದಂತಹ ಘಟನೆಗಳನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸ್ತಾ ಇದ್ದೀನಿ. ಈಗ ಇದು ಧರ್ಮಸ್ಥಳ, ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ನೋಡ್ಬೋದು. ಇದು ಧರ್ಮಸ್ಥಳದಲ್ಲಿ ಆಗಿರುವಂಥ ಬುರುಡೆ ಗ್ಯಾಂಗ್ ಅಂತ ಹೇಳಿ ಇದನ್ನು ಡಿ ಗ್ಯಾಂಗ್ ಅಂತ ಮಾಡಿದ್ದೀನಿ. ಧರ್ಮಸ್ಥಳ ದೇವಸ್ಥಾನದ ಇದನ್ನು ಇಟ್ಟಿದ್ದೀನಿ. ಅದರೊಳಗಡೆ ಬಂದಿರುವಂಥ ಎಲ್ಲ ಮಹನೀಯರನ್ನು ಕೂಡ ನಾನು ತೋರಿಸಿದ್ದೀನಿ, ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ. ಸೌಜನ್ಯ ಪ್ರಕರಣ ಆಗಿರ್ಬೋದು, ಬೇರೆ ಆಗಿರ್ಬೋದು, ಅದನ್ನು ನಾನು ವಿವರವಾಗಿ ತೋರಿಸಿದ್ದೀನಿ ಅಲ್ಲಿ. ಇದು ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ಆಗಿರುವಂಥದ್ದು. ಗಂಗಾ ಮತ್ತು ಯಮುನಾ ಇದನ್ನಾಗುವಂಥ ಪ್ರಯಾಗರಾಜಲಾಗಿರುವಂಥದ್ದು ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ. ವಾರಣಾಸಿ ಮತ್ತು ಅಯೋಧ್ಯದಿಂದ ಬರೋ ವೆಹಿಕಲ್ಗಳ ಮೂಮೆಂಟಲ್ಲಿ ಕೂಡ ತೋರಿಸಿದ್ದೀನಿ. ಅದು ಜಾಮ್ ಆಗುವಂಥ ಸಿಚುಯೇಷನು ಇತ್ತು, ಹಾಗಾಗಿ ಎಲ್ಲನೂ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ತೋರಿಸಿದ್ದೀನಿ. ಇದು ಈಗ ತಾನೇ ನಡೆದಂಥ IPL 2025ನಲ್ಲಿ RCB ವಿನ್ ಆಗಿರುವಂಥ ಕಪ್ಪು ಸ್ಟೇಡಿಯಮಲ್ಲಿ ಆಗಿರುವಂಥದ್ದು, ಅದನ್ನು ತೋರಿಸಿದ್ದೀನಿ. ಪ್ಲಸ್ ಅದಾದ ಮೇಲೆ ಮರುಗಳಿಗೆನಲ್ಲೇ ನೆಕ್ಸ್ಟ್ ಡೇನಲ್ಲೇ ಸ್ಟ್ಯಾಂಪೇಡ್ ಎಫೆಕ್ಟ್ ಅದು ಯಾವ ಥರ ಆಗಿತ್ತು ಅದನ್ನು ಕೂಡ ಸಂಕ್ಷಿಪ್ತವಾಗಿ ಅಲ್ಲಿ ನಾನು ತೋರಿಸಿದ್ದೀನಿ ವಿತ್ ಅನ್ ಆಂಬ್ಯುಲೆನ್ಸ್. ಇದು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಇದು ಆಪರೇಷನ್ ಸಿಂಧೂರ್. ಫಸ್ಟ್ ಪಹಲ್ಗಾಮಲ್ಲಿ ನಮಗೇನು ಅವ್ರು ಅಟ್ಯಾಕ್ ಮಾಡಿದ್ರು ಅದನ್ನು ನಾನು ಅಲ್ಲಿ ಪಾರ್ಕ್ ಥರ ಮಾಡಿ ತೋರಿಸಿದ್ದೀನಿ. ಅದಾದಮೇಲೆ ನಮ್ಮ ಮೋದಿ ಅವರು ಡಿಸಿಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಕುರೇಶಿ ಹಾಗೂ ಅಂಬಿಕಾ ಸಿಂಗ್ ಅವ್ರನ್ನ ಇಟ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಅದನ್ನು ಆಪರೇಷನ್ ಸಿಂಧೂರ್. ಇದು ಪಾಕಿಸ್ತಾನದಲ್ಲಿ 13 ಕಡೆ ಬಸ್ಟ್ ಆಗಿರುವಂಥದ್ದು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಏರ್ ಇಂಡಿಯಾ ಪ್ಲೈನ್ ಕ್ರ್ಯಾಶ್ ಆಯ್ತಲ್ಲ, ಅದನ್ನು ನಾನು ತೋರಿಸಿದ್ದೀನಿ. ಇದು ವಲ್ಲಭಭಾಯ್ ಪಟೇಲ್ದು ವಿಮಾನ ನಿಲ್ದಾಣ. ಇದರಲ್ಲಿ ನೀವು ನೋಡ್ಬೋದು ರೂಪಾನಿ ಎಕ್ಸ್ ಚೀಫ್ ಮಿನಿಸ್ಟರ್ ಅಲ್ಲಿದ್ದು ಅವರು ಹೋಗಿರೋಂಥದ್ದು ತೋರಿಸಿದ್ದೀನಿ. ವಿಮಾನ ಹೋಗ್ತಾ ಇದೆ, ಮೇಡೇ ಕಾಲ್ ಆಗಿದೆ, ಸಡನ್ ಆಗಿ ಕ್ರ್ಯಾಶ್ ಆಗಿದೆ. BJMC ಬಾಯ್ಸ್ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಆ್ಯಂಡ್ ಈಸ್ ಓನ್ಲಿ ಸರ್ವೈವರ್. ಅವನು 11-8 ಸೀಟಿಂಗಲ್ಲಿ ಅವನು ಹೊರಗಡೆ ಓಡಿ ಬರ್ತಾ ಇದ್ದಾನೆ. ನಮಸ್ಕಾರ. ಇದು ನಮ್ಮದು ಹಾಬಿ ಆ್ಯಕ್ಚುಲಿ. ನಾನು ಮುಂಚೆಯಿಂದನೂ ಕೂಡ ಈ ಬೊಂಬೆನ ಟ್ರೆಡಿಷ್ನಲ್ ಆಗಿ ಇಡೋದು ಒಂದು ಕಡೆ ಆದರೆ, ನಮ್ಮ ಯೋಚನೆಯಿಂದ ಮಾಡಿ ಈ ಸರಿ ಏನಾಗಿದೆ, ಈ ಸರಿ ಇಂಡಿಯಾ ಹೋದ ಬಾರಿ ನಾನು ಇಂಡಿಯಾ ಅಚೀವ್ಮೆಂಟ್ಸ್ ಅಂತ ಹೇಳಿ ಕೊರೋನಾ ವ್ಯಾಕ್ಸಿನೇಷನ್ನು ಪ್ಲಸ್ ಚಂದ್ರಯಾನ, ಆಮೇಲೆ ಒಲಿಂಪಿಕ್ಸ್ ಅಚೀವ್ಮೆಂಟ್ಸು ಅದನ್ನೆಲ್ಲ ನಾನು ಬೊಂಬೆನಲ್ಲಿ ಮಾಡಿದ್ದೆ. ಈ ಸಲ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇಂಡಿಯನ್ನಲ್ಲಿ ಆಗು ಹೋಗುವಂಥದ್ದು ಸದ್ಯದಲ್ಲಿ ಇವಾಗ ಏನು ಪ್ರಚಲಿತವಾಗಿದೆ ಆ ಇನ್ಸಿಡೆಂಟನ್ನು ನಾನು ಇದರಲ್ಲಿ ನಿರ್ಮಿಸಿದ್ದೀನಿ. ಇದಕ್ಕೆ ನನ್ನ ಹೆಂಡತಿ ಮತ್ತು ಮಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ಭಾಳ ಅವಳು ಡಾಕ್ಟ್ರು ಓದ್ತಿದ್ರು ಕೂಡ ಅವಳು ತುಂಬಾ ಸಹಕಾರ ಮಾಡಿ, ಅವಳು ಇಂಟೆನ್ಷನ್ನು ಮತ್ತು ನನ್ನ ವೈಫ್ ಅವಳದು ಕೂಡ ಭಾಳ ಇದಿದೆ. ಹೀಗಾಗಿ ನಾನು ಎಲ್ಲರೂ ಟ್ರೆಡಿಷನಲ್ ಬೊಂಬೆನ ಇಡ್ತಾರೆ, ಬಟ್ ನಾನು ಒಂದು ರೀತಿ ಅಚೀವ್ಮೆಂಟ್ಸ್ ಆಗಲಿ, ಇಂಡಿಯನ್ದು ಏನಾರು ಆಗಲಿ ಅದು ನಂದು ಇದು. ಹಾಗಾಗಿ ನಾನು ಇದರ ಮಾಡ್ತಾಯಿದ್ದೀನಿ ನಾನು.